ಕೆಲಸ ಮಾಡುವ ಪತ್ರಕರ್ತರುಗಳಿಗೆ ಸಿಗಬೇಕಾದ ಗೌರವ ಮಾನ್ಯತೆ ಸಿಕ್ಕಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅದರ ಜೊತೆಗೆ ಶ್ರೀಮಠದಲ್ಲಿ ಶರಣ ಸಂಸ್ಕೃತಿ ಉತ್ಸವ 19ನೇಯದ್ದು. ನನಗೊಂದು ಬಹಳ ಆಳವಾದ ನಂಬಿಕೆ ಇದೆ. ಮಠ ಮಾನ್ಯಗಳು, ದೇವಸ್ಥಾನಗಳು, ಧಾರ್ಮಿಕ ಸಂಸ್ಥೆಗಳು ಯಾವಾಗಲೂ ದೇವರು ಅಂದ್ರೆ ಏನು, ದೇವ್ರ ಪೂಜೆ ಹೆಂಗ್ ಮಾಡಬೇಕು, ಸತ್ತ ಮೇಲೆ ಮನುಷ್ಯ ಎಲ್ಲೋಗ್ತಾನೆ, ಪುನರ್ಜನ್ಮ ಇದೆಯೋ ಇಲ್ವೋ, ಇದೆಲ್ಲವನ್ನೂ ಮಾತನಾಡುವುದರ ಜೊತೆಗೆ ಈ ನೆಲದಲ್ಲಿ ಬದುಕಿನ ಬಗ್ಗೆ ಮಾತಾಡದ್ವು. ಆವತ್ತಿನ ಕಾಲಘಟ್ಟಕ್ಕೆ ಆವತ್ತಿನ ಸವಾಲುಗಳನ್ನು ಎದುರಿಸೋದಕ್ಕೆ ಈ ಧಾರ್ಮಿಕ ಸಂಸ್ಥೆಗಳ ಜೊತೆಗೆ ನಿಂತ್ಕೊಂಡು ಈ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟ ನಡೀತಾ ಇದ್ದಾಗ ಮಠಮಾನ್ಯಗಳ ಸ್ವಾತಂತ್ರ್ಯ ಹೋರಾಟಕ್ಕೆ ಬಂದವು. ಎಮರ್ಜೆನ್ಸಿ ವಿರುದ್ಧ ಹೋರಾಟ ನಡೀತಾ ಇದ್ದಾಗ ಮಠಮಾನ್ಯಗಳ ಎಮರ್ಜೆನ್ಸಿ ವಿರುದ್ಧದ ಹೋರಾಟಕ್ಕೆ ಬಂದವು. ಇಡೀ ಪ್ರಪಂಚ ಕೊರೋನಾ ಅನ್ನುವಂಥ ಅದೊಂದು ವೈರಸ್ಸಿನ ಎದುರುಗಡೆ ಅಸಹಾಯಕವಾಗಿ ನಿಂತಿದ್ದಾಗ ಅನೇಕ ಮಠಾಧೀಶರುಗಳ ತಮ್ಮ ಕೈಲಾದಂತಹ ಸಹಾಯಕ್ಕೆ ನಿಂತ್ಕೊಂಡ್ರು. ಹಂಗೆ ಸಮಾಜದಲ್ಲಿ ಬೇರೆ ಬೇರೆ ವರ್ಗಗಳು ಎದುರಿಸ್ತಾ ಇರುವ ಸವಾಲುಗಳ ಪ್ರಶ್ನೆ ಬಂದಾಗ ಒಂದು ಶರಣ ಸಂಸ್ಕೃತಿ ಉತ್ಸವದಲ್ಲಿ ಅದಕ್ಕೊಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನಾನು ಶ್ರೀಗಳಿಗೆ ಕರ್ನಾಟಕದ ಪತ್ರಕರ್ತರ ಕುಲದ ಪರವಾಗಿ ಅವ್ರಿಗೊಂದು ಧನ್ಯವಾದಗಳನ್ನು ಅರ್ಪಿಸ್ತೀನಿ, ಕೃತಜ್ಞತೆಯನ್ನು ಅರ್ಪಿಸ್ತೀನಿ. ಮಠಮಾನ್ಯಗಳು ಮಾಡಬೇಕಾಗಿರುವ ಕೆಲಸ ಇದು. ಅವರು ಮಾಡಬೇಕಾಗಿರೋ ಕೆಲಸ ಏನು ಅಂತ ಹೇಳಿದ್ವಿ. ಹಾಗಾದ್ರೆ ನಾವು ಮಾಡಬೇಕಾಗಿರೋ ಕೆಲಸ ಏನು? ಪತ್ರಕರ್ತರು ಏನ್ ಮಾಡಬೇಕು, ಚಾನಲ್ಗಳು ಏನ್ ಮಾಡಬೇಕು, ಪೇಪರ್ಗಳು ಏನ್ ಮಾಡಬೇಕು? ಪತ್ರಿಕಾ ಧರ್ಮ ಅಂತ ಮಾತಾಡ್ತೀವಿ ನಾವು. ಏನು ಪತ್ರಿಕಾ ಧರ್ಮ ಅಂದ್ರೆ? ನನ್ನ ಆಳವಾದ ನಂಬಿಕೆ ಪತ್ರಿಕಾ ಧರ್ಮ ಸತ್ಯ ಹೇಳಬೇಕು ಮತ್ತು ಬಹಳ ಜೋರಾಗಿ ಸತ್ಯ ಹೇಳಬೇಕು. ಅದು ಪತ್ರಿಕಾ ಧರ್ಮ. ನಿನಗೆ ಎಷ್ಟು ಸಾಧ್ಯನೋ ಅಷ್ಟು ಜೋರಾಗಿ, ಎಷ್ಟು ಸಾಧ್ಯನೋ ಅಷ್ಟು ಹೆಚ್ಚು ಜನರಿಗೆ ಕೇಳುವಂತೆ ಸತ್ಯವನ್ನ ಹೇಳಬೇಕು. ಅದು ಪತ್ರಿಕಾ ಧರ್ಮ. ಕಾಯ ವಾಚ ಮನಸ ನಾನು ಕೆಲಸ ಮಾಡ್ತಾ ಇದ್ದೀನಿ ಅನ್ನುವ ನಂಬಿಕೆ ನನಗಿದೆ. ಅದರ ಜೊತೆಗೆ ಪತ್ರಕರ್ತನ ಕೆಲಸ ಜನಸಾಮಾನ್ಯರ ತೊಂದರೆಗಳನ್ನ, ಸಮಸ್ಯೆಗಳನ್ನ ವಿಧಾನಸೌಧಕ್ಕೆ ಕೇಳುವಂಗೆ ಹೇಳಬೇಕು. ನಿಮ್ಮೆಲ್ಲರ ಸಮಸ್ಯೆಗಳನ್ನ, ತೊಂದರೆಗಳನ್ನ ವಿಧಾನಸೌಧಕ್ಕೆ ಕೇಳಂಗೆ ಹೇಳಬೇಕು. ನಿಮ್ಮೆಲ್ಲರ ಸಮಸ್ಯೆಗಳನ್ನ, ತೊಂದರೆಗಳನ್ನ ಜನಪ್ರತಿನಿಧಿ ಕೇಳಂಗೆ ಹೇಳಬೇಕು. ಆದ್ರೆ ವಿಧಾನಸೌಧದಲ್ಲೇ ತೊಂದರೆಗಳು ಜಾಸ್ತಿ ಆಗಿದಾವೆ, ಜನಪ್ರತಿನಿಧಿಗಳದೇ ತೊಂದರೆ ಜಾಸ್ತಿ ಆಗಿದಾವೆ. ದಿನ ಬೆಳಗಾದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ವಿಧಾನಸೌಧದ ತೊಂದರೆಗಳನ್ನು ನಿಮಗೆ ಹೇಳ್ತಾ ಇದ್ದೀವಿ, MLA MP ಗಳ ಸಮಸ್ಯೆಗಳನ್ನು ನಿಮಗೆ ಹೇಳ್ತಾ ಇದ್ದೀವಿ. ನಾವು ಉಲ್ಟಾ ಆಗ್ತಾ ಇದೆ ಕೆಲಸ. ಆದ್ರಿಂದ ಅದೊಂದು ಬ್ಯಾಲೆನ್ಸ್ ಬರಬೇಕಾಗಿದೆ. ಅದೊಂದು ಬ್ಯಾಲೆನ್ಸ್ನ ಅವಶ್ಯಕತೆ ಇದೆ. ಆ ಕೆಲಸದಲ್ಲಿ ಪತ್ರಿಕಾ ಸಂಸ್ಥೆಗಳು ಹೆಚ್ಚು ತೊಡಗಬೇಕು ಅನ್ನುವಂಥದ್ದು ನನ್ನ ನಿರೀಕ್ಷೆ. ಅದನ್ನ ಜಿಲ್ಲಾ ಕೇಂದ್ರಗಳಿಂದ ಇನ್ನೂ ಹೆಚ್ಚು ನಾವು ನಿರೀಕ್ಷೆ ಮಾಡ್ತೀವಿ. ಇಲ್ಲಿ ಕಡಾಡಿಯವರು ಒಬ್ಬ ಅಸಹಾಯಕ ಮಹಿಳೆಯ ಮೇಲೆ ಹಲ್ಲೆ ನಡೆದಂತಹ ವಿಷಯವನ್ನು ಪ್ರಸ್ತಾಪಿಸಿದ್ರು. ನಮ್ಮ ಚಾನೆಲ್ನಲ್ಲಿ ಪ್ರಸಾರ ಮಾಡಿದಾಗ ಏಕಾಏಕಿ ಎಲ್ಲರೂ ಎಚ್ಚೆತ್ಕೊಂಡ್ಬಿಡ್ತಾರೆ, ಅಯ್ಯೋ ಹಿಂಗಾಗಿದೆಯಾ ಘಟನೆ ಅಂತ. ಮಾಧ್ಯಮದಲ್ಲಿ ಬರೋ ತನಕ ಘಟನೆ ನಡೆದಿದ್ದೇ ಸುಳ್ಳು ಅನ್ನುವ ರೀತಿಯಲ್ಲಿ ವರ್ತಿಸ್ತಾರಲ್ಲ, ಅದರ ಬಗ್ಗೆ ಬಹಳ ಆಶ್ಚರ್ಯ ಅನ್ಸುತ್ತೆ. ಘಟನೆ ನಡೆದಿದ್ದೇ ಸುಳ್ಳು. ಅದನ್ನ ಪ್ರಸಾರ ಮಾಡಿದ ನಂತರ ಒಂದು ನ್ಯಾಯ ಸಿಕ್ಕಾಗ ಒಂದು ಇಂಪ್ಯಾಕ್ಟ್ ಅಂತ ಒಂದು ಸ್ಟೋರಿ ಹಾಕ್ತೀವಿ. ಅದು ಆತ್ಮಸಂತೃಪ್ತಿ. ಅದು ನಮಗೆ ಸಿಗೋ ಅತಿ ದೊಡ್ಡ ಸನ್ಮಾನ ಅಂದ್ರೆ ಅದು ಅತಿ ದೊಡ್ಡ ಸನ್ಮಾನ. ಎಲ್ಲಿ ಹೋದ್ರೂ ನ್ಯಾಯ ಸಿಗಲಿಲ್ಲ, ಒಂದು ಚಾನಲ್ ಹೋಗಿದ್ದಕ್ಕೆ ನ್ಯಾಯ ಸಿಕ್ತು, ಒಂದು ಪೇಪರ್ನವ್ರ ಹತ್ರ ಹೋಗಿದ್ದಕ್ಕೆ ನ್ಯಾಯ ಸಿಕ್ತು ಅಂತ ಯಾವುದೋ ಒಂದು ಅಪರಿಚಿತ ಮನೆಯವರು ತಂಪತ್ನಲ್ಲಿ ನಮ್ಮನ್ನು ನೆನೆಸ್ಕೊತಾರೆ. ಅದು ನಮಗೆ ಸಿಗುವಂತ ದೊಡ್ಡ ಸನ್ಮಾನ, ದೊಡ್ಡ ಪ್ರಶಸ್ತಿ ಅಂದ್ರೆ ಅದು. ಆ ಆತ್ಮ ಸಂತೃಪ್ತಿಗಾಗಿ ನಾವು ಕೆಲಸ ಮಾಡುವಂತವ್ರು. ನಾನು 9ನೇ ಕ್ಲಾಸ್ ಹೋಗ್ತಾ ಇದ್ದೆ. ನಮ್ಮಪ್ಪ ನನ್ನ ಕರೆದು ಕೇಳಿದ್ರು, ಏನಾಗ್ತೀಯಪ್ಪ ದೊಡ್ಡವನಾದ್ಮೇಲೆ ಅಂತ. ನಾ ಹೇಳಿದೆ, ಪತ್ರಕರ್ತನಾಗ್ತೀನಿ. ನಮ್ಮಪ್ಪ ಕೇಳಿದ್ರು ನನ್ನ, ಅದ್ ಸರಿ, ಬಟ್ ಹೊಟ್ಟೆಪಾಡಿಗೆ ಏನ್ ಮಾಡ್ತೀಯ ಅಂತ. ನಂಬಿಕೆ ಹೆಂಗಿತ್ತು ಅಂದ್ರೆ ಪತ್ರಕರ್ತರಾಗೋದು ಹಾಬಿಗೆ, ಏನೋ ಹವ್ಯಾಸಕ್ಕೆ ಏನೋ ಬರ್ಕೊಂಡಿರ್ತಾರೆ, ಮಾತಾಡ್ಕೊಂಡಿರ್ತಾರೆ. ಹೊಟ್ಟೆಪಾಡಿಗೊಂದು ಉಪಜೀವನಕ್ಕೊಂದು ಉದ್ಯೋಗ ಇರ್ಬೇಕು ಅವರಿಗೆ ಅಂತ. ನಮ್ಮ ತಂದೆ ಕೇಳಿದ್ರು, ಉಪಜೀವನಕ್ಕೆ ಏನ್ ಮಾಡ್ತೀವಿ, ಹೊಟ್ಟೆಪಾಡಿಗೆ ಏನ್ ಮಾಡ್ತೀವಿ? ಪತ್ರಕರ್ತ ಆಗೋದು ಹವ್ಯಾಸಕ್ಕೆ ಸರಿ. ನಾ ಹೇಳಿದೆ, ಉಪಜೀವನಕ್ಕೂ ಅದೇ, ವೃತ್ತಿಗೂ ಅದೇ, ಪ್ರವೃತ್ತಿಗೂ ಅದನ್ನೇ, ಪತ್ರಕರ್ತ ಆಗ್ಬೇಕು ಅನ್ಕೊಂಡಿದ್ದೀನಿ ಅಂತ. ಆವಾಗಿನ ಕಾಲ ಹಂಗಿರ್ಲಿಲ್ಲ, ಬಿಡಿ, ಕಾಲ ಬದಲಾಯಿತು. ನಾನು 9ನೇ ಕ್ಲಾಸ್ಲಿದ್ದಾಗ ಆ ಮಾತು ಹೇಳಿದಾಗ ಈ ದೇಶದಲ್ಲಿ ಮುಂದೊಂದು ದಿವಸ ಸ್ಯಾಟಲೈಟ್ ಚಾನೆಲ್ಗಳು ಬರ್ತವೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ.
ಸ್ಯಾಟಲೈಟ್ ಚಾನೆಲ್ಗಳು, ಪ್ರೈವೇಟ್ ಚಾನೆಲ್ಗಳು, 24/7 ನ್ಯೂಸ್ ಚಾನೆಲ್ಗಳು ಬರ್ತವೆ. ಒಂದೊಂದು ಚಾನೆಲ್ನಲ್ಲಿ ಅಷ್ಟಷ್ಟು ಜನರಿಗೆ ಉದ್ಯೋಗ ಸಿಗುತ್ತೆ ಮತ್ತು ಆ ಉದ್ಯೋಗದಲ್ಲಿ ಸಿಗುವ ಸಂಬಳ ಉಳಿದ ಸಂಬಳಕ್ಕೆ ಕಂಪೇರೇಬಲ್ ಆಗಿರುತ್ತೆ ಅನ್ನುವ ನಿರೀಕ್ಷೆಗಳೇ ಇಲ್ಲದೆ ಇರುವ ಕಾಲದಲ್ಲಿ ಪತ್ರಕರ್ತರಾಗಬೇಕು ಅಂತ ಕನಸು ಕಂಡಂಥವು. ಆ ಕಾಲದಲ್ಲಿ ನಾವು ನೋಡ್ತಾ ಇದ್ದ ಪತ್ರಕರ್ತರಿದ್ರಲ್ಲ, ಅವರ ಬಗ್ಗೆ ನನಗೆ ವಿಪರೀತ ಗೌರವ ಇದೆ. ಅವ್ರನ್ನ ಸೀನಿಯರ್ ಜರ್ನಲಿಸ್ಟ್ ಅಂತ ಗೌರವಿಸ್ತೀವಿ. ಅವರನ್ನ ಗೌರವಿಸುವುದಕ್ಕಿರುವ ಏಕೈಕ ಕಾರಣ ಏನಂದ್ರೆ ಗೂಗಲ್ ಇಲ್ಲದೆ ಇರೋ ಕಾಲದಲ್ಲಿ ಜರ್ನಲಿಸಂ ಮಾಡಿದಾರೆ. ಗೂಗಲ್ ಇಲ್ಲದೆ ಇರೋ ಕಾಲದಲ್ಲಿ ಜರ್ನಲಿಸಂ ಮಾಡಿದ್ದಾರೆ. ಇವತ್ತು ನಮಗೆ ಏನೇ ಮಾಹಿತಿ ಬೇಕು ಅಂದ್ರೆ ಇಷ್ಟು ಸಣ್ಣ ಮೊಬೈಲ್ನಲ್ಲಿ ಟೈಪ್ ಮಾಡಿ 10 ನಿಮಿಷದಲ್ಲಿ ಬೇಕಾಗಿರುವ ಅಷ್ಟು ಮಾಹಿತಿಯನ್ನು ಸಂಗ್ರಹಿಸಿ ನಿಮ್ಮ ಎದುರಿಗೆ ಹೇಳಬಹುದಾದಂತ ಟೆಕ್ನಾಲಜಿಕಲ್ ಜಗತ್ತಿನಲ್ಲಿ ನಾವು ಬದುಕ್ತಾ ಇದ್ದೀವಿ. ಅದು ಇಲ್ಲದೆ ಇದ್ದಾಗ ಕೆಲಸ ಮಾಡಿದಾರಲ್ಲ ಪತ್ರಿಕೋದ್ಯಮ, ನಿಜವಾದ ಪತ್ರಿಕೋದ್ಯಮವನ್ನು ಅವರು ಮಾಡಿದ್ದಾರೆ. ಒಂದು ಮೊಬೈಲ್ ಇಲ್ಲ, ಲ್ಯಾಂಡ್ಲೈನ್ ಇದ್ರೆ ಇತ್ತು, ಇಲ್ಲದೆ ಇದ್ರೆ ಇಲ್ಲ, ಕಂಪ್ಯೂಟರ್ ಅಂದ್ರೆ ಏನು ಗೊತ್ತಿರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ. ಆ ಕಾಲದಲ್ಲಿ ಜರ್ನಲಿಸಂ ಮಾಡಿದ್ದಾರೆ. ಆ ಕಾಲದಲ್ಲಿ ಸತ್ಯವನ್ನ ಜನರ ಎದುರಿಗೆ ತೆಗೆದುಕೊಂಡು ಹೋಗೋ ಕೆಲಸ ಮಾಡಿದ್ದಾರೆ. ಅವರಿಗೆ ನಿಜವಾದ ಗೌರವ ಸಲ್ಲಬೇಕಾಗಿರುವಂಥದ್ದು. ಇವತ್ತು ಅವಾಗ ಯೋಚನೆ ಮಾಡ್ತಾ ಇರೋವಾಗ ಅನ್ಸುತ್ತೆ, ನಿಮಗೆಲ್ಲ ಓವರ್ ಇನ್ಫಾರ್ಮೇಶನ್. ನಿಜವಾಗ್ಲೂ ಅಷ್ಟು ನ್ಯೂಸ್ ಬೇಕೋ ಬೇಡವೋ ಗೊತ್ತಿಲ್ಲ ನಿಮ್ಗೆ. ನಾನು ಬಹಳ ಚಿಕ್ಕವನಿದ್ದೆ, 2ನೇ ಕ್ಲಾಸ್ 3ನೇ ಕ್ಲಾಸ್ ಇದ್ದೆ. ರಾಜೀವ್ ಗಾಂಧಿ ಮರಣ ಅಂತ ಸುದ್ದಿ ಬಂತು. ನಮ್ಮ ಮನೆ ಮುಂದೆ ದೇಸಾಯರು ಸಂಯುಕ್ತ ಕರ್ನಾಟಕ ಪೇಪರ್ ಓದಿ ನಮಗೆ ರಾಜೀವ್ ಗಾಂಧಿ ತೀರ್ಕೊಂಡ್ರು ಅಂತ ಹೇಳಿದ್ರು. ಮಾರನೇ ದಿವಸದ ಸಂಯುಕ್ತ ಕರ್ನಾಟಕ ಬರುವ ತನಕ ಮಧ್ಯದಲ್ಲಿ ಆಲ್ ಇಂಡಿಯಾ ರೇಡಿಯೋದೊಂದು ನ್ಯೂಸ್ ಬಿಟ್ಟರೆ ಬೇರೆ ಯಾವ ಮಾಹಿತಿಯೂ ರಾಜೀವ್ ಗಾಂಧಿ ಅವರ ಹತ್ಯೆಯ ಬಗ್ಗೆ ಇರಲಿಲ್ಲ. ಅಷ್ಟೇ ನ್ಯೂಸ್. ಆ ನ್ಯೂಸ್ನಲ್ಲೂ ನಮಗೆ ಸಂತೃಪ್ತಿ ಇತ್ತು. ಈಗ ಹೆಂಗಂದ್ರೆ ಮೊಬೈಲ್ ತೆಗೆದ್ರೆ ನ್ಯೂಸ್, ನಿಮಗೆ ಮೊಬೈಲ್ ತೆಗೆದ್ರೆ ನ್ಯೂಸ್. ಓವರ್ ಇನ್ಫಾರ್ಮೇಶನ್ ಇದು. ವಿಪರೀತ ನ್ಯೂಸ್ ತಗೋತಾ ಇದ್ದೀರಿ, ವಿಪರೀತ ನ್ಯೂಸ್ ಕನ್ಸಂಪ್ಷನ್ ಮಾಡ್ತಾ ಇದ್ದೀರಿ. ಇಷ್ಟು ಮಾಹಿತಿ ಅವಶ್ಯಕತೆ ಇದೆಯಾ ಅಂತ ಒಂದೊಂದ್ಸಲ ನನಗೆ ಪ್ರಶ್ನೆ ಬರುತ್ತೆ. ಅದರ ಜೊತೆಗೆ ಟೆಕ್ನಾಲಜಿ ಅನ್ನೋದು ಹೆಂಗ್ ಮಾಡ್ತು ಅಂದ್ರೆ, ಮೊದಲು ನಮ್ಮ ಸುತ್ತಲೂ ಏನು ನಡೆದಿದೆಯೋ ಅದಷ್ಟೇ ನ್ಯೂಸ್ ಆಗ್ತಿತ್ತು, ನಮಗೆ ನೇರವಾಗಿ ಸಂಬಂಧಪಟ್ಟಿದ್ದಷ್ಟೇ ನ್ಯೂಸ್ ಆಗ್ತಿತ್ತು. ಈಗ ಹಂಗಲ್ಲ. ಟೆಕ್ನಾಲಜಿ ಬದಲಾದ್ಮೇಲೆ ಪ್ರಪಂಚದ ಯಾವ ಮೂಲೆಯಲ್ಲಿ ಏನಾದ್ರೂ ನಮಗೆ ನ್ಯೂಸ್. ನನಗೆ ಅದರದ್ದು ವ್ಯತ್ಯಾಸ ಅರ್ಥ ಆಗಿದ್ದು 2011ನೇ ಇಸ್ವಿಯಲ್ಲಿ ಇಲ್ಲೇ ಬೆಳಗಾವಿಯಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ನಡೀತಾ ಇತ್ತು. ವಿಶ್ವ ಕನ್ನಡ ಸಮ್ಮೇಳನ. ಯಡಿಯೂರಪ್ಪನವರು ಮುಖ್ಯಮಂತ್ರಿ. ಎಂತೆಂಥ ಘಟಾನುಘಟಿಗಳು. ಐಶ್ವರ್ಯ ರೈ ಬಂದಿದ್ರು ಚಾರ್ಟರ್ಡ್ ಫ್ಲೈಟ್ ನಲ್ಲಿ. ನಾರಾಯಣಮೂರ್ತಿ ಇದ್ರು, ಇನ್ಫೋಸಿಸ್ ನಾರಾಯಣಮೂರ್ತಿ. ಇಡೀ ರಾಜ್ಯ ಅದೊಂದು ಕಾರ್ಯಕ್ರಮ ಹೆಂಗಾಗ್ತಿದೆ ಅಂತ ನೋಡ್ತಾ ಇತ್ತು. ಏಕಾಏಕಿ ಜಪಾನ್ನಲ್ಲಿ ಸುನಾಮಿ ಆಗ್ಬಿಡ್ತು. ಜಪಾನ್ನಲ್ಲಿ ಸುನಾಮಿ. ಸಮುದ್ರ ಬಂದ್ರೆ ಊರೇ ಕೊಚ್ಕೊಂಡು ಹೋದು, ಕೆರೆ ಏನೋ ಕಾರು ಬಸ್ಸು ಎಲ್ಲ ಕೊಚ್ಕೊಂಡು ಹೋಗ್ತಾ ಇರೋ ದೃಶ್ಯಗಳು. ಅದು ಬಂದ ತಕ್ಷಣ ವಿಶ್ವ ಕನ್ನಡ ಸಮ್ಮೇಳನದ ಸುದ್ದಿನೇ ಇಲ್ಲ. ಯಾಕಂದ್ರೆ ಆ ದೃಶ್ಯಗಳು ಇಂಟ್ರೆಸ್ಟಿಂಗ್ ಆಗಿದ್ವು ಅಂತ. ಸರಿನಾ ತಪ್ಪ ಆಮೇಲೆ ಚರ್ಚೆ ಮಾಡೋಣ. ಆದ್ರೆ ಜಪಾನಿನಲ್ಲಿ ನಡೆದ ಘಟನೆ ಕೂಡ ಇಲ್ಲಿಯ ಜನರು ನೋಡಬಹುದಾದಂತಹ ಸುದ್ದಿ ಆಯ್ತು. ಇದು ಟೆಕ್ನಾಲಜಿ ತಂದಂತಹ ಬದಲಾವಣೆ ಇದು. ನನಗೂ ಅದೇ ಅನ್ಸುತ್ತೆ. ಬಹಳ ಜನ ಕೇಳ್ತಾರೆ, ನನಗೆ ಇಸ್ರೇಲ್ಗೆ ಯಾಕೆ ಹೋದ್ರಿ ನೀವು? ಅಲ್ಲಿ ಯಾವುದೋ ದೇಶದ ಮೇಲೆ ಯಾವುದೋ ಭಯೋತ್ಪಾದಕ ಸಂಘಟನೆ ಒಂದು ದಾಳಿ ಮಾಡಿತ್ತು. ಆ ಭಯೋತ್ಪಾದಕ ಸಂಘಟನೆ ಮೇಲೆ ಇಸ್ರೇಲ್ನವ್ರು ದಾಳಿ ಮಾಡೋದಕ್ಕೆ ವಿಮಾನ ಕಳಿಸಿದ್ರು, ತೋಪ್ ಕಳಿಸಿದ್ರಪ್ಪ. ನೀವ್ಯಾಕೆ ಹೋದ್ರಿ ಆ ಯುದ್ಧದ ಮಧ್ಯದಲ್ಲಿ ಅಂತ? ಯಾಕಂತ ಗೊತ್ತಿಲ್ಲ ನನಗೆ. ನಮ್ಮ ಕನ್ನಡಿಗರಿಗೆ ಇಷ್ಟ ಆಗ್ಬೋದು ಆ ನ್ಯೂಸ್ ಅನ್ನ, ಅವರು ನೋಡಬಹುದು. ನನ್ನಷ್ಟೇ ಆಸಕ್ತಿ ನಿಮಗೂ ಇರಬಹುದು ಅಂತ ಅನಿಸಿ ನಾ ಇಸ್ರೇಲ್ಗೆ ಹೋದೆ. ಮತ್ತೆ ಹಂಗೆ ನೋಡಿದ್ರಿ ಕೂಡ ನೀವು. ಟೆಕ್ನಾಲಜಿ ಅನ್ನುವಂಥದ್ದು ಇಡೀ ಜಗತ್ತನ್ನು ಒಂದು ಹಳ್ಳಿಯ ರೀತಿಯಲ್ಲಿ ಮಾರ್ಪಡಿಸಿದೆ ಅಂತ ಮಾತಾಡ್ತೀವಿ. ಮಾಧ್ಯಮದ ವಿಷಯಕ್ಕೆ ಬಂದ್ರೆ ಅದು 100% ಕರೆಕ್ಟ್. ಇಡೀ ಜಗತ್ತೇ ಒಂದು ಹಳ್ಳಿಯ ರೀತಿಯಲ್ಲಿ ಆಗಿದೆ. ಜಗತ್ತಿನ ಯಾವ ಮೂಲೆಯಲ್ಲಿ ಏನಾದ್ರೂ ಕೂಡ ನಿಮಗೊಂದು ಆಸಕ್ತಿ ಇರುತ್ತೆ. ಆ ಆಸಕ್ತಿಯಿಂದ ಆ ನ್ಯೂಸ್ ಅನ್ನ ನೀವು ನೋಡ್ತಾ ಇರ್ತೀರಿ. ಆದ್ರಿಂದ ಪತ್ರಕರ್ತ ವೃತ್ತಿಯಲ್ಲಿ ಅವಕಾಶಗಳು ಕೂಡ ಜಾಸ್ತಿ ಆದವು. ವೃತ್ತಿನೇ ವಿಸ್ತಾರಗೊಂಡಿತು. ಮುಂಚೆ ಸಮಾಜದ ಮಧ್ಯದಲ್ಲಿ ಇಷ್ಟು ಪತ್ರಕರ್ತರು ಇರಲಿಲ್ಲ ಮತ್ತು ಸಂಖ್ಯೆ ಜಾಸ್ತಿ ಆದಾಗ ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಅನೇಕ ವಿಷಯಗಳ ಚರ್ಚೆ ಆದ್ವು ಇಲ್ಲಿ. ನಿಜವಾದ ಪತ್ರಕರ್ತರು ಯಾರು? ಈ ಪ್ರಶ್ನೆಯನ್ನು ಎಲ್ಲಾ ಕ್ಷೇತ್ರಗಳು ಎದುರಿಸ್ತಾ ಇದ್ದಾವೆ. ನಿಜವಾದ ರೈತರು ಯಾರು? ನಿಜವಾದ ರೈತ ಹೊಲದಲ್ಲಿರ್ತಾನೆ, ದಿಲ್ಲಿಲಿ ಪ್ರೊಟೆಸ್ಟ್ ಏನ್ ಮಾಡ್ತಿರ್ತಾರೆ ಅಂತ ಕೆಲವರು ಮಾತಾಡ್ತಾರೆ. ಅವ್ರು ನಿಜವಾದ ರೈತರ ಹಂಗಿದ್ರೆ ಪ್ರಶ್ನೆ ಕೇಳ್ತಾರೆ. ನಿಜವಾದ ರಾಜಕಾರಣಿಗಳು ಯಾರು ಅನ್ನೋ ಪ್ರಶ್ನೆ ಬರುತ್ತೆ. ವಿಧಾನಸೌಧದಲ್ಲಿ ನೀವು ನೋಡಬೇಕು, ಕೆಲವೊಬ್ರು MLAಗಳು ತಮ್ಮ ಕಾರ್ಡ್ ತೋರಿಸ್ತಾರೆ, ನಾವು ಒಳಗಡೆ ಬಿಡ್ರಿ ಅಂತ ಪೊಲೀಸರಿಗೆ ಹೊಸದಾಗಿ ಆಯ್ಕೆ ಆಗಿ ಬಂದ ಸಂದರ್ಭದಲ್ಲಿ. ಇನ್ಯಾರೋ ಟಿಪ್ ಟಾಪ್ ಆಗಿ ವೈಟ್ ಪ್ಯಾಂಟು, ವೈಟ್ ಶರ್ಟು, ದಪ್ಪ ಚೈನ್ ಹಾಕೊಂಡವರು
ರಾಜಾರೋಷವಾಗಿ ಹೋಗ್ತಿರ್ತಾರೆ ಬರ್ತಿರ್ತಾರೆ. ಅವ್ರು ಯಾರು ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ನಿಜವಾದ ರಾಜಕಾರಣಿ ಯಾರು ಅನ್ನೋ ಪ್ರಶ್ನೆ ಅವರು. ಹಂಗೆ ನಿಜವಾದ ಸ್ವಾಮೀಜಿಗಳು ಯಾರು ಅನ್ನೋ ಪ್ರಶ್ನೆ ಕೂಡ ಬಂದಿದೆ. ಯಾಕಂದ್ರೆ ನಾನು ಕ್ರೈಮ್ ರಿಪೋರ್ಟಿಂಗ್ ಅನುಭವದಲ್ಲಿ ಮೊದಲನೇ ಸಲ ಇಡೀ ರಾಜ್ಯ ಅಜಿತ್ ಹನುಮಕ್ಕನವರನ್ನ ಕ್ರೈಮ್ ರಿಪೋರ್ಟರ್ ಇದ್ದಾನೆ ಅಂತ ತಿಳ್ಕೊಂಡಿದ್ದೆ ನಾನು ನಿತ್ಯಾನಂದನಿಗೆ ಒಂದು ಸಮನ್ಸ್ ಕೊಟ್ಟಾಗ, ಆ ನಿತ್ಯಾನಂದ ಸ್ವಾಮಿಗೆ. ಅವಾಗ್ನಿಂದನೂ ಪ್ರಶ್ನೆ, ನಿಜವಾದ ಸ್ವಾಮೀಜಿ ಯಾರು, ನಿಜವಾದ ಸ್ವಾಮೀಜಿ ಯಾರು, ಸ್ವಾಮೀಜಿಗಳು ಏನ್ ಕೆಲಸ. ಒಂದು ಯಾವ್ದೋ ಸ್ಟಿಂಗ್ ಆಪರೇಷನ್ ಮಾಡಿಸ್ಬೇಕಾಗಿತ್ತು, ರಹಸ್ಯ ಕ್ಯಾಮರಾ ಕಾರ್ಯಾಚರಣೆ ಮಾಡಿಸ್ಬೇಕಾಗಿತ್ತು. ನಮ್ಮ ರಿಪೋರ್ಟರ್ ಒಬ್ಬರಿಗೆ ಒಂದು ಸ್ವಾಮೀಜಿ ವೇಷ ಹಾಕಿ ಕಳಿಸಿದ್ವಿ ನಾವು. ಸ್ವಾಮೀಜಿಯ ವೇಷದಲ್ಲಿ ಮಾಡಬೇಕಾಗಿದ್ದ ಸ್ಟಿಂಗ್ ಆಪರೇಷನ್ ಅದು ಎಷ್ಟು ಜನ ಬಂದು ಅವ್ರ ಕಾಲಿಗೆ ಬಿದ್ದರು, ನಮ್ಮ ರಿಪೋರ್ಟರ್ ಕಾಲಿಗೆ ಅಂತಂದ್ರೆ ಅವನಿಗೆ ಪಾಪ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅವನಿಗೆ ಹೋಗಿರೋದು ಕೆಲಸದ ಮೇಲೆ ಸ್ಟಿಂಗ್ ಆಪರೇಷನ್ ಮಾಡ್ಬೇಕು, ರಹಸ್ಯ ಕ್ಯಾಮರಾ ಕಾರ್ಯಾಚರಣೆ, ಬಟ್ ಕಾವಿ ಬಟ್ಟೆ ಹಾಕೊಂಡು ಸ್ವಾಮೀಜಿಯ ರೀತಿಯಲ್ಲಿ ಹೋಗಿದ್ದಾನ ಅಂತ. ಹಂಗೆ ಆ ಪ್ರಶ್ನೆ ಎಲ್ಲಾ ಕ್ಷೇತ್ರದಲ್ಲೂ ಇದೆ. ನಿಜವಾದವರು ಯಾರು, ಸುಳ್ಳು ಯಾರು, ನಿಜವಾದವರು ಯಾರು, ಸುಳ್ಳು ಯಾರು. ಪತ್ರಕರ್ತರು ಅಂದ ತಕ್ಷಣ ಉಳಿದವರಿಲ್ಲೂ ಎಲ್ಲರೂ ತಂದೆ ತಾಯಿಯಿಂದ ಹುಟ್ಟಿದ್ದಾರೆ, ಪತ್ರಕರ್ತರು ಮೇಲಿಂದ ಬಿದ್ದಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಹಂಗಲ್ಲ. ಇಲ್ಲೂ ಭ್ರಷ್ಟರು, ಲುಚ್ಛಗಳು, ಲೋಫರ್ಗಳು ಇದ್ದಾರೆ. ಸಮಾಜದಲ್ಲಿ ಇರುವ ರೀತಿಯಲ್ಲಿ ಇಲ್ಲೂ ಇದ್ದಾರೆ. ಸಮಾಜದಲ್ಲಿ ಇದ್ದಾರೆ ಪತ್ರಕರ್ತರು. ಯಾರು ಮೇಲಿಂದ ಉದುರು ಬಿದ್ದಿಲ್ಲ, ಸಮಾಜದಿಂದಲೇ ಹೊರಗೆ ಬಂದು ಪತ್ರಕರ್ತರಾಗಿದ್ದಾರೆ. ಎಲ್ಲಾ ಕ್ಷೇತ್ರದಲ್ಲಿಯೂ ಬೇರೆ ಬೇರೆ ರೀತಿಯ ಜನ ಇರುವಂಗ ಪತ್ರಿಕೋದ್ಯಮದಲ್ಲೂ ಬೇರೆ ಬೇರೆ ರೀತಿಯ ಜನ ಇದ್ದಾರೆ. ಅವರನ್ನ ಅತ್ಯಂತ ಸಾಧ್ಯ ಆದಷ್ಟು ಕಡಿಮೆ ಮಾಡುವ ಕೆಲಸ ಆಗಬೇಕಾಗಿದೆ. ಆ ಕೆಲಸಕ್ಕೆ ದಿಲೀಪ್ ಅವರು ಬೆಳಗಾವಿಯ ಪತ್ರಕರ್ತರ ಸಂಘ, ಕಾರ್ಯನಿರತ ಪತ್ರಕರ್ತರ ಸಂಘ ಮಾಡ್ತಾ ಇರುವ ಎಫರ್ಟ್ಸ್ ಬಗ್ಗೆ ಹೇಳಿದ್ರಲ್ಲ, ಅದೊಂದು ಬಹಳ ಖುಷಿ ಆಯ್ತು ನನಗೆ. ಅದು ಬಹಳ ಖುಷಿ ಆಯ್ತು. ಅಂಥ ಪ್ರಯತ್ನಗಳು ಆಗ್ಬೇಕು. ನಮ್ಮಲ್ಲೇ ನಿಜವಾದವರು ಯಾರು, ಯಾರಲ್ಲ, ಯಾರ್ಯಾರು ಏನೇನು ಕೆಲಸ ಮಾಡ್ತಿದ್ದಾರೆ. ಯಾರೋ ಒಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಇದ್ದಾನೆ, ಯೂಟ್ಯೂಬಲ್ಲಿ ಮಾತ್ರ ಇದ್ದಾನೆ ಅಂದ ಕಾರಣಕ್ಕೆ ಆತನೊಬ್ಬ ನಕಲಿ ಪತ್ರಕರ್ತ ಅಂತ ಹೇಳೋದು ಬೇಡ. ಅವನ ಕೆಲಸ ಏನು ಮಾಡ್ತಿದ್ದಾನೆ ಅನ್ನೋದು ಇಂಪಾರ್ಟೆಂಟು. ಪತ್ರಕರ್ತರ ವೇಷಧಾರಿಗಳು ಮಾಡಬಾರದ ಕೆಲಸವನ್ನ ದೊಡ್ಡ ದೊಡ್ಡ ಚಾನೆಲ್ಗಳಲ್ಲಿ ಇದ್ಕೊಂಡೇ ಮಾಡ್ತಾರೆ. ಮಾಡಬಾರದ ಕೆಲಸ ದೊಡ್ಡ ದೊಡ್ಡ ಪೇಪರ್ಗಳಲ್ಲಿ ಇದ್ಕೊಂಡು ಮಾಡ್ತಾರೆ. ಅವ್ರು ಯಾವ ಸಂಸ್ಥೆಯಲ್ಲಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಏನು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಮುಖ್ಯ, ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಮುಖ್ಯ. ಸಮಾಜದ ಅಂಕು ಡೊಂಕುಗಳು ಅಂತ ಹೇಳ್ತೀವಿ, ಸಮಸ್ಯೆಗಳು, ಅಂಕು ಡೊಂಕುಗಳು, ಅದನ್ನ ಯಾರಿಗೆ ತಲುಪಿಸ್ಬೇಕು ಅವರಿಗೆ ತಲುಪಿಸಬೇಕು. ತಮ್ಮ ತಮ್ಮ ಮಾಧ್ಯಮವನ್ನು ಬಳಸ್ಕೊಂಡು ಅವ್ರು ಮಾಡ್ತಿದ್ದಾರೆ. ಯಾರ್ದು ಹತ್ರ ಮೊಬೈಲ್ ಒಂದೇ ಅಪ್ಪ ಇರೋದು, ಅವ್ರು ಸೋಷಿಯಲ್ ಮೀಡಿಯಾನೇ ಬಳಸ್ಕೊಂಡು ಮಾಡ್ತಾ ಇದ್ದಾರೆ. ಒಳ್ಳೇದು, ಮಾಡುವ ರೀತಿಯಲ್ಲಿ ಮಾಡಿದ್ರೆ ಸಮಸ್ಯೆ ಇಲ್ಲ. ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಇದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ನಾನು ಒಂದು ದಿವಸ ಹಿಂಗೆ ಆಫೀಸ್ನಲ್ಲಿ ಕುತ್ಕೊಂಡಿದ್ದೆ. ನಾನು ಲ್ಯಾಂಡ್ಲೈನ್ಗೆ ಒಂದು ಫೋನ್ ಬಂತು. ನಮ್ಮ ಕ್ರೈಮ್ ರಿಪೋರ್ಟರ್ ಒಬ್ಬಂಗೆ ರಿಸೀವ್ ಮಾಡು ಅಂದೆ. ರಿಸೀವ್ ಮಾಡಿ ಒಂಥರ ಥ್ರಿಲ್ ಆಗಿ ಹೇಳ್ದ ಅವನು, ಹೌದಾ ಈಗಲೇ ಬಂದು ಬಿಡ್ತೀವಿ, ಅರ್ಜೆಂಟ್ ಬರ್ತೀವಿ, ಇಮಿಡಿಯೇಟ್ ಬರ್ತೀವಿ, ನಾವು ಬರೋ ತನಕ ಎತ್ತಬೇಡ್ರಿ ಅಂತ ಅವನು. ನಾವು ಬರೋ ತನಕ ಎತ್ತಬೇಡ್ರಿ, ನಾವು ಚಾನಲಲ್ಲಿ ದಿನ ಕೇಳ್ತೀವಿ ಇಂಥ ಮಾತುಗಳನ್ನ, ನಾವು ಬರೋ ತನಕ ವೇಟ್ ಮಾಡ್ರಿ. ನಾನೇನು ಅನ್ಕೊಂಡೆ, ಯಾರೋ ನೇಣಿಗೆಣ ಹಾಕೊಂಡಿರ್ಬೇಕು ಅಥವಾ ಕೊಲೆ ಆಗಿರ್ಬೇಕು, ನಾವು ಬರೋ ತನಕ ಎತ್ತಬೇಡ್ರಿ, ಹೆಣ ಎತ್ತಬೇಡ್ರಿ ಅಂತ ಹೇಳ್ತಿದ್ದಾರೆ ಅನ್ಕೊಂಡೆ ನಾನು. ಅವ್ನು ಇಮಿಡಿಯೇಟ್ ಬಂದು, ಸರ್ DSNG ವ್ಯಾನ್ ಹಾಕೋಣ, ಸಾಯಂಕಾಲ ಲೈವ್ ಮಾಡೋಣ, ಮಸ್ತ್ ಸ್ಟೋರಿ ಸರ್ ಅಂದ. ಏನು ಸ್ಟೋರಿ ಅಂದೆ ನಾನು. ಒಂದು ಹಾಳು ಬಾವಿಯಲ್ಲಿ ಹಸು ಮತ್ತು ಮಗು ಬಿದ್ದುಬಿಟ್ಟಿದೆ. ಹಾಳು ಬಾವಿಯಲ್ಲಿ ಹಸು ಮತ್ತು ಮಗು ಬಿದ್ದಿದೆ. ಆವಾಗ ಈ ಕುರುಕ್ಷೇತ್ರ ದಿಲ್ಲಿ ಹತ್ರ ಮಗು ಬಿದ್ದಿದ್ದು ಒಂದು ದೊಡ್ಡ ಸುದ್ದಿ, 4-5 ದಿವಸ ಸುದ್ದಿ ಆಗಿತ್ತು. ಇದನ್ನು ಹಂಗೆ ಸುದ್ದಿ ಮಾಡಬಹುದು ಅಂತ. ನೀ ಏನು ಎತ್ತಬೇಡ ಅಂತ ಕೇಳಿದೆ ಅಂತ ಅವನು. ಹಸುನೇ ಎತ್ತಬೇಡ, ಮಗುನೇ ಎತ್ತಬೇಡ ಅಂತ ಹೇಳಿದೀನಿ ಸರ್, ನಾವು ಕ್ಯಾಮ್ರಾ ತಗೊಂಡು ಬರೋ ತನಕ ಅಂತ. ಇಂಥವ್ರು ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಇರ್ತಾರೆ. ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಹಸು ಮಗು ಬಿದ್ಕೊಂಡಿರ್ಬೇಕಂತೆ, ನಾವು ಕ್ಯಾಮ್ರಾ ತಗೊಂಡು ಹೋಗಿ ಶೂಟ್ ಮಾಡೋ ತನಕ. ಬಾಯಿಗೆ ಬಂದಂಗೆ ಬೈದೆ ಅವನು. ಮೊದಲು ಫೈರ್ ಬ್ರಿಗೇಡ್ನವ್ರಿಗೆ ಫೋನ್ ಮಾಡಿ, ಎತ್ರಿ, ಹೋದಾಗ ಮಗು ಇದ್ರೆ ಸ್ಟೋರಿ ಮಾಡೋಣ, ಇಲ್ಲದೆ ಇದ್ರೆ ಮಗು ಬಿದ್ದಿತ್ತಪ್ಪ ಎತ್ತಿದ್ರು ಒಂದು ಸ್ಟೋರಿ ಮಾಡೋಣ. ಈ ರೀತಿಯಾದಂಥ ಮನಸ್ಥಿತಿಯವರು ದೊಡ್ಡ ದೊಡ್ಡ ಚಾನೆಲ್ಗಳಲ್ಲಿರುವಾಗ ನಾವು ಯಾವ ಯೂಟ್ಯೂಬ್ನಲ್ಲಿ ಮಾಡ್ತಿದ್ದಾರೆ ಅನ್ನೋ ಏಕೈಕ ಕಾರಣಕ್ಕಾಗಿ ನಕಲಿ ಪತ್ರಕರ್ತರು ಅನ್ನೋದು ಬೇಡ. ಪತ್ರಿಕೋದ್ಯಮ ಅನ್ನೋದು ಯಾವಾಗಲೂ ಆತ್ಮಸಾಕ್ಷಿಗೆ ಸಂಬಂಧಿಸಿದ ವಿಷಯ. ನಮ್ಮ ಆತ್ಮಸಾಕ್ಷಿ ಉತ್ತರ ಕೊಡಬೇಕು. ಕೆಲಸ ಮುಗಿಸಿ ಮನೆಗೆ ಹೋದ್ಮೇಲೆ ಇವತ್ತು ನಾನು ಏನು ಮಾಡಿದೆ ಅಂತ ನಮಗೆ ನಾವೇ ಕನ್ನಡಿ ಮುಂದೆ ನಿಂತ್ಕೊಂಡು ಕೇಳ್ಕೋಬೇಕು. ನಾನು ಆಡಿದ ಮಾತು, ನಾನು ಮಾಡಿದ ಕೆಲಸ, ನಾನು ಯಾರಿಗೂ ಏನೋ ಹೇಳಿದೆ, ಇದರಿಂದ 4 ಜನರಿಗೆ ಒಳ್ಳೇದಾಯ್ತಾ, ಅವರೊಳಗೆ ಏನೋ ಒಂದು ತಿಳುವಳಿಕೆ ಮೂಡ್ತಾ, ಅಷ್ಟು ಕೇಳ್ಕೊಂಡು ನಮಗೆ ಸಮಾಧಾನಕರ ಉತ್ತರ ಬಂದ್ರೆ ಸಾಕು. ಇದು ಆತ್ಮಸಾಕ್ಷಿಗೆ ಸಂಬಂಧಿಸಿದ ವಿಷಯ. ಪತ್ರಕರ್ತರ ಸಮಸ್ಯೆಗಳ ಬಗ್ಗೆ ಕೂಡ ಅನೇಕ ಚರ್ಚೆಗಳಿಲ್ಲ. ಅದು ಸಮಸ್ಯೆಗಳಿಲ್ಲ ಅಂತ ಖಂಡಿತವಾಗಿಯೂ ನಾನು ಕೇಳೋದಿಲ್ಲ.
ಬಟ್ ರಾಜಕಾರಣಿಗಳನ್ನ ನಮ್ಮ ಸಮಸ್ಯೆ ಬಗೆಹರಿಸ್ಕೊಡಿ ದಿನ ಬೆಳಗಾದ್ರೂ ಬೈತೀವಿ ನಾವು ಅವ್ರಿಗೆ, ಮತ್ತೆ ಅವ್ರ ಹತ್ರ ನಿಂತ್ಕೊಂಡು ನಮ್ಮ ಸಮಸ್ಯೆ, ಈ ಸಮಸ್ಯೆ, ಆ ಸಮಸ್ಯೆ, ಅವ್ರು ಎಷ್ಟರ ಮಟ್ಟಿಗೆ ಗಮನ ಇಡ್ತಾರೋ ಗೊತ್ತಿಲ್ಲ. ಬಟ್ ಶಿವಾನಂದ ತಗಡೂರರ ಕಮಿಟ್ಮೆಂಟ್ ಬಗ್ಗೆ ನನಗೆ ಒಂದು ಮೆಚ್ಚುಗೆ ಮಾತ್ರ, ವಿಪರೀತ ಮೆಚ್ಚುಗೆ ಇದೆ. ಹಠಕ್ಕೆ ಬಿದ್ದು ಕೆಲಸ ಮಾಡ್ತಾರ ಅವರು. ಈ ಪತ್ರಕರ್ತರ ಕಾರ್ಯನಿರತ ಪತ್ರಕರ್ತರ ಸಂಘವನ್ನ ರಿವೈವ್ ಮಾಡಿದ ರೀತಿ ಇತ್ತಲ್ಲ, ಹಠಕ್ಕೆ ಬಿದ್ದು ಕೆಲಸ ಮಾಡ್ತಾರೆ, ಬೆನ್ನ ಹತ್ತಿ ಕೆಲಸ ಮಾಡಿಸಿಕೊಳ್ತಾರೆ. ಅವರ ಕಾರಣದಿಂದಾಗಿ ಕಷ್ಟಗಳಲ್ಲಿರುವ ಪತ್ರಕರ್ತರ ಕುಟುಂಬಗಳಿಗೆ ಸಹಾಯ ಆಗಿದೆ. ಅವರನ್ನ ಮತ್ತೊಂದು ಸಲ ಸಮಸ್ತ ಪತ್ರಕರ್ತ ಕುಲದ ಪರವಾಗಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ನಾನು ಹೇಳ್ತೀನಿ. ರಾಜಕಾರಣಿಗಳಿಂದ ಕೆಲಸ ಮಾಡಿಸಿಕೊಳ್ಳಬಹುದಾ, ಅವ್ರು ನಾವು ಹೇಳಿದ ಕೆಲಸ ಮಾಡ್ತಾರ, ನನಗೆ ಪ್ರಶ್ನೆಗಳು ಹಿಂಗ್ಯಾಕೆ ಆಗ್ತವೆ ಅಂದ್ರೆ, ಮೊನ್ನೆ ಒಬ್ಬ ಈ ರಾಜ್ಯದ ಬಹಳ ದೊಡ್ಡ ರಾಜಕಾರಣಿ ಫೋನ್ ಮಾಡಿದ್ರು. ಹೆಸರು ಹೇಳಿದ್ರೆ ಬೇಡ, ಹೆಸರು ಬೇಡ. ಫೋನ್ ಮಾಡಿದ್ರು. ನಮ್ಮ ಒಬ್ಬ ಜಿಲ್ಲಾ ವರದಿಗಾರನ ಮೇಲೆ ಸಿಟ್ಟು ಅವರಿಗೆ, ಬಹಳ ಸಿಟ್ಟು ನಮ್ಮ ಡಿಸ್ಟ್ರಿಕ್ಟ್ ರಿಪೋರ್ಟರ್ ಮೇಲೆ. ಅವ್ರು ಹೇಳಿದ್ರು, ಅಜಿತ್ ಅವರೇ, ಆ ಡಿಸ್ಟ್ರಿಕ್ಟ್ ರಿಪೋರ್ಟರ್ನ ಕಿತ್ತಾಕ್ಬಿಡ್ರಿ, ಒಳ್ಳೆ ಹ್ಯಾಂಡ್ ಕೊಡ್ತೀನಿ ನಿಮ್ಗೊಂದು, ಬೇರೆಯವ್ರನ್ನ ಅಲ್ಲಿ ಸಜೆಸ್ಟ್ ಮಾಡ್ತೀನಿ ಅಂತ. ನಾನು ಅವ್ರಿಗೆ ಹೇಳಿದೆ, ಕರ್ನಾಟಕದ 28 ಲೋಕಸಭಾ ಕ್ಷೇತ್ರದ ಪೈಕಿ ಒಂದು ಕ್ಷೇತ್ರದ ಹೆಸರು ಹೇಳಿದೆ. ಈ ಸಲ ಅವ್ರಿಗೆ ಟಿಕೆಟ್ ಕೊಡ್ಬೇಡ್ರಿ, ನಾನೊಂದು ಒಳ್ಳೆ ಹ್ಯಾಂಡ್ ಕೊಡ್ತೀನಿ, ಅವ್ರಿಗೆ ಟಿಕೆಟ್ ಕೊಡ್ರಿ ಅಂದ್ರೆ. ಅವ್ರು ಕೇಳಿದ್ರೆ ಹಂಗ್ಯಾಗತ್ರಿ ಅಂದ್ರು ಅವರು. ಹಂಗೆ ಸ್ವಾಮಿ, ರಾಜಕಾರಣಿಗಳು ಹೇಳಿದ್ದಕ್ಕೆ ಪತ್ರಕರ್ತರನ್ನು ಬದಲಾಯಿಸೋದಕ್ಕಾಗೋದಿಲ್ಲ. ಪತ್ರಕರ್ತರನ್ನು ಹೇಳಿದ್ದಕ್ಕೆ ನೀವು ಟಿಕೆಟ್ ಕೂಡ ಬದಲಾಯಿಸಬಾರದು. ನಿಮ್ಮ ಕೆಲಸ ನಿಮ್ಮದು, ನನ್ನ ಕೆಲಸ ನಂದು. ನಮ್ಮ ರಿಪೋರ್ಟರ್ ಏನ್ ಕೆಲಸ ಮಾಡ್ತಾ ಇದ್ದಾನೆ, ನಮ್ಮ ರಿಪೋರ್ಟರ್ ಕೆಲಸ. ನಿಮ್ಮ MP ಏನ್ ಕೆಲಸ ಮಾಡ್ತಿದ್ದಾರೆ, ನಿಮ್ಮ MP ಕೆಲಸ ಇದು. ನಾನೇನು ಮಾಡಬೇಕು ಅಂತ ನೀವು ಹೇಳೋದು, ನೀವೇನು ಮಾಡಬೇಕು ಅಂತ ನಾನು ಹೇಳೋದು, ಒಂದಕ್ಕೊಂದು ಸೇರ್ಸಕ್ ಹೋಗ್ಬೇಡ್ರಿ ಅಂತ ದೊಡ್ಡ ರಾಜಕಾರಣಿ ಹೇಳಿದಾಗ ಬೇಜಾರು ಮಾಡ್ಕೊಂಡು ಫೋನ್ ಇಟ್ಟರು. ನಾಳೆ ದಿವಸ ಅವ್ರ ಹತ್ರ ಹೋಗಿ ಏನೋ ಕೆಲಸ ಕೇಳಿದ್ರೆ ಯಾಕೆ ಮಾಡಿ ಕೊಡ್ತಾರ ಅವ್ರು, ನಮ್ಗೆ ಯಾಕೆ ಆ ಕೆಲಸ ಮಾಡಿ ಕೊಡ್ತಾರೆ? ಆ ಜಿಲ್ಲಾ ವರದಿಗಾರನ ಮೇಲೆ ಸಿಟ್ಟು ಏನಂದ್ರೆ ಅವ್ರಿಗೆ ಬೇಜಾರಾಗುವಂತಹ ರಿಪೋರ್ಟ್ಗಳನ್ನು ಇವನು ಮಾಡ್ತಿರ್ತಾನೆ ಅಂತ. ಹಂಗಿದ ಮೇಲೆ ಆ ಜಿಲ್ಲಾ ವರದಿಗಾರ ನನ್ನ ಪಾಲಿಗೆ ಆಸ್ತಿ, ನನ್ನ ಪಾಲಿಗೆ ಅಸೆಟ್ ಅವನು. ನಮ್ಮ ವರದಿಗಾರನೊಬ್ಬನನ್ನ ಯಾವುದೋ ರಾಜಕಾರಣಿ ಇಷ್ಟಪಡೋದಿಲ್ಲ ಅಂತ ಅನ್ಸೋದು ನಮ್ಮ ಸಂಸ್ಥೆಗೆ ಸರ್ಟಿಫಿಕೇಟು, ಆ ವರದಿಗಾರನ ಸರ್ಟಿಫಿಕೇಟ್. ನಮ್ಮ ವರದಿಗಾರ ರಾಜಕಾರಣಿಯ ಪರಿಚಯ ಅಂತ ಅನ್ನೋದು ನನಗೆ ಸಮಾಧಾನ, ಪರಿಚಯ ಇದೆ ಅಂತ. ಬಟ್ ನಮ್ಮ ವರದಿಗಾರ ರಾಜಕಾರಣಿ ಜೊತೆ ಬಹಳ ಆತ್ಮೀಯ ಅಂತ ಗೊತ್ತಾಗ್ಬಿಟ್ರೆ ನಾವೊಂದು ಸ್ಕೆಚ್ ಹಾಕ್ತೀವಿ. ಆಮೇಲೆ ಇದ್ಯಾಕೋ ಗಾಡಿ ಬೇರೆ ಕಡೆ ಹೋಗ್ತಾ ಇದೆ. ರಾಜಕಾರಣಿಗಳ ಪರಿಚಯ ಇಟ್ಕೊಳ್ಳೋದು ಬೇರೆ, ಆತ್ಮೀಯತೆ, ಸಂಬಂಧ, ಬೇರೆಯ ರೀತಿಯ ಸಂಪರ್ಕ ಅದು ಬೇರೆ. ಪತ್ರಕರ್ತರು ರಾಜಕಾರಣಿಗಳ ಎದುರು ಹಲ್ಲು ಗಿಂಜಿ ನಿಂತುಕೊಳ್ಳುವುದನ್ನು ಬಿಡಬೇಕು. ಅಲ್ಲಿ ತನಕ ಪತ್ರಿಕೋದ್ಯಮದ ರಥ ಮುಂದೆ ಹೋಗೋದಿಲ್ಲ. ಬಂದು ಕುತ್ತಾಗಿಂದ ಕೇಳ್ತಿದ್ದೀನಿ ನಾನು, ಬಹಳ ಸಲ ರಿಪೀಟ್ ಮಾಡಿದ್ರೆ ಎಲ್ಲರೂ, ಸಂವಿಧಾನದ 4ನೇ ಅಂಗ ಎಲ್ಲ ಸುಳ್ಳು. ಹೆಂಗ ರೈತರನ್ನ ದೇಶದ ಬೆನ್ನೆಲುಬು ಅಂತ ಹೇಳಿ ಮಂಗ್ಯ ಮಾಡಿದ್ರು, ಹಂಗ ಪತ್ರಕರ್ತರನ್ನ 4ನೇ ಅಂಗ ಅಂತ ಹೇಳಿ ಮಂಗ್ಯ ಮಾಡಿದ್ರು ಅಷ್ಟೇ. ಯಾವ 4ನೇ ಅಂಗ ಅಲ್ಲ, ಏನಲ್ಲ. ಉಳಿದವ್ರು ಕೊಟ್ಟಷ್ಟೇ ಟ್ಯಾಕ್ಸ್ ನಾವು ಕೊಡ್ತೀವಿ, ಉಳಿದವ್ರು ತಗೊಂಡಿರೋ ಫೆಸಿಲಿಟಿ ನಾವು ತಗೋತೀವಿ. ಪತ್ರಕರ್ತ ಅನ್ನುವ ಕಾರಣಕ್ಕೆ ಯಾವ ವಿಶೇಷ ಸವಲತ್ತುಗಳನ್ನ ಈ ದೇಶದಲ್ಲಿ ನಾವು ಅನುಭವಿಸುವುದಿಲ್ಲ. ಖರೇನ ಸುಳ್ಳ ನಾನು ಹೇಳೋದು? ಯಾವ ವಿಶೇಷ ಸವಲತ್ತು ಅನುಭವಿಸೋದಿಲ್ಲ. ಮೊನ್ನೆ ನನಗೊಬ್ಬ ಹೊಸದಾಗಿ ಡ್ರೈವರ್ ಬಂದ. ನಾವು ಎಲ್ಲರೂ ಹೋಗ್ತಿದ್ರೆ ಈ ಟೋಲ್ ಗೇಟ್ ಅಲ್ಲಿ ಬರೀ VIP ಕಡೆ ಹೋಗ್ತಿದ್ದ, ನಾ ಬೈದೇವ್ನು ಅಲ್ಲಿ ಯಾಕೆ ಹೋಗ್ತಿದ್ಯೋ ಅಂತ. ಸರ್ ನೀವು VIP ಸರ್, ಪ್ರೆಸ್ ಸರ್, ಫ್ರೀ ಅಲ್ಲ ಅಂದವ. ಇಲ್ಲ ಅಂದೆ ನಾನು, ಕೊಟ್ಟಿಲ್ಲ, ಅದಲ್ಲ ನಮಗೆ. ಮತ್ತೆ ನಾವು ಪ್ರೆಸ್ ಕಾರ್ಡ್ ತೋರಿಸ್ಕೊಂಡು ಹೋಗ್ತಾರಲ್ಲ, ಇಲ್ಲ ಆ ಸವಲತ್ತು ಪತ್ರಕರ್ತರಿಗೆ ಇಲ್ಲ. ಬೈದವ್ನಿಗೆ ಹೇಳಿದೆ, ನಾರ್ಮಲ್ ಏನಲ್ಲಿ ಹೋಗು, ದುಡ್ಡು ಕೊಟ್ಟು ಹೋಗ್ಬೇಕು ನಾನು ಅಂತ. ಸರ್ ಕಾರ್ ಮೇಲೆ ಪ್ರೆಸ್ ಅಂತ ಹಾಕಿಸ್ಕೊಡ್ರಿ, ಫ್ರೀ ಆಗಿ ಬಿಡ್ತಾರ ಅಂತ ನಾವು. ನಾನು 20 ವರ್ಷ ಜರ್ನಲಿಸಮ್ ಅಲ್ಲಿ ಮಣ್ಣು ಹೋಗ್ತೇನೆ. ಮೊನ್ನೆ ಬಂದಿದ್ದು ಡ್ರೈವರ್ ನನಗೆ ಹೇಳ್ತಾನೆ, ಪ್ರೆಸ್ ಅಂತ ಹಾಕಿಸ್ಕೊಡ್ರಿ ಸರ್, ಕಾರಿನ ಮೇಲೆ ಫ್ರೀ ಅಂತ ಬಿಡ್ತಾರ ಅಂದ. ಅದಲ್ಲ, ಸವಲತ್ತಲ್ಲ ಅದು, ಇಲ್ಲ. ಉಳಿದವ್ರು ಎಷ್ಟು ಟೋಲ್ ಕೊಟ್ಟು ಹೋಗ್ತಾರೆ, ಉಳಿದವ್ರು ಎಲ್ಲೆಲ್ಲಿ ಟೋಲ್ ಕೊಟ್ಟು ಹೋಗ್ತಾರೆ, ಅಲ್ಲಿ ಪತ್ರಕರ್ತರು ಕೊಟ್ಟು ಹೋಗ್ಬೇಕಷ್ಟೇ. ನೀವು ಗಳಿಸಿದ ಆದಾಯಕ್ಕೆ ನೀವು ಎಷ್ಟು ಟ್ಯಾಕ್ಸ್ ಕಟ್ತೀರೋ ಅಷ್ಟು ನಾವು ಟ್ಯಾಕ್ಸ್ ಕಟ್ಟಬೇಕು. ಹೆಣ್ಣು ಮಕ್ಕಳಿಗೆ ಬಸ್ನಲ್ಲಿ ಉಚಿತ ಪ್ರಯಾಣ ನಮಗಿಲ್ಲ. ಈಗೇನೋ ಗ್ರಾಮೀಣ ಪತ್ರಕರ್ತರಿಗೆ ಈ ವರ್ಷ ಅನೌನ್ಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಈ ಕ್ಷಣ ತನಕ ಇಲ್ಲ ರೀ. BPL ಕಾರ್ಡ್ ಇದ್ರಷ್ಟೇ 10 kg ಅಕ್ಕಿ ನಮಗೂ ಬರೋದು. ಪತ್ರಕರ್ತರು ಅನ್ನೋ ಕಾರಣಕ್ಕೆ 10 kg ಅಕ್ಕಿ ಬರೋದಿಲ್ಲ. ಪತ್ರಕರ್ತರು ಅನ್ನೋ ಕಾರಣಕ್ಕೆ 200 ಯೂನಿಟ್ ಉಚಿತ ವಿದ್ಯುತ್ ನಮಗಿಲ್ಲ.
ಉಳಿದ ಎಲ್ಲಾ ಕ್ಯಾಟಗರಿಲಿ ಏನು ಬರುತ್ತೋ ಅದೇ ನಮಗೆ ಬರುವಂಥದ್ದು. ಮತ್ಯಾವ ಸೀಮೆ ನಾಲ್ಕನೇ ಅಂಗ ಇದು? ನಾಲ್ಕನೇ ಅಂಗ ಜವಾಬ್ದಾರಿಯ ವಿಷಯದಲ್ಲಿ ಹೇಳಿರಬಹುದು. ಆ ಜವಾಬ್ದಾರಿ ನಾವು ಹೊತ್ಕೊಂಡು ಬದುಕ್ತೀವಿ, ಹೊತ್ಕೊಂಡು ಜೀವನ ಮಾಡ್ತೀವಿ, ಇಲ್ಲ ಅಂತಲ್ಲ. ಬಟ್ ಆ ನಾಲ್ಕನೇ ಅಂಗ ಒಂದೇ ಕಂಪ್ಯಾರಿಸನ್ ನಾನು ಹೇಳಿದ್ದೆ. ಹೆಂಗೆ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತೀರಿ. ಮೊನ್ನೆ ಬೆಂಗಳೂರು ಮೆಟ್ರೋದಲ್ಲಿ ಒಬ್ಬ ರೈತ ಹತ್ತೋದಕ್ಕೆ ಬಂದ್ರೆ ಬಟ್ಟೆ ಕೊಳೆಯಾಗಿತ್ತು ಅಂತ ಆ ರೈತನ ಮೆಟ್ರೋ ಹತ್ತಕ್ಕೆ ಬಿಡ್ಲಿಲ್ಲ ನೀವು. ಯಾವ ನಾಲ್ಕನೇ ಅಂಗ ಇದು? ಹಂಗೆ ಹೇಳಿ ನಾವು ಆತ ಆಕ್ರೋಶಗೊಳ್ಳದಂತೆ ನೋಡಿಕೊಂಡಿರುವ ರೀತಿ ಅದಷ್ಟೇ. ರೈತ ಆಕ್ರೋಶಗೊಳ್ಳದಂತೆ ನೋಡಿಕೊಂಡಿರುವ ರೀತಿ. ನನಗಿದು ಬೇಕು ಅಂದ ತಕ್ಷಣ ನೀನು ಬೆನ್ನೆಲುಬು ಬಂದ್ಬಿಡೋದು. ಹಂಗೆ ಪತ್ರಕರ್ತರು ತಮಗೆ ತಾವೇ ಸಮಾಧಾನಕ್ಕೆ ಹೇಳ್ಕೊಳ್ತಾರೆ, ಪತ್ರಿಕೋದ್ಯಮ ನಾಲ್ಕನೇ ಅಂಗ. ಹಂಗಲ್ಲ, ಉಳಿದೆಲ್ಲಾ ವೃತ್ತಿಗಳಂತೆ ಇದು ಕೂಡ ಒಂದು ವೃತ್ತಿ. ಆ ವೃತ್ತಿಯನ್ನು ನಾವು ಮಾಡಿಕೊಂಡು ಹೋಗ್ತಾ ಇದ್ದೀವಿ ಮತ್ತು ಇಟ್ ಈಸ್ ಅವರ್ ಚಾಯ್ಸ್. ನಾನು 9ನೇ ಕ್ಲಾಸ್ನಲ್ಲಿದ್ದಾಗಿಂದು ಕನಸು ಕಂಡಿದ್ದೆ, ಪತ್ರಕರ್ತ ಆಗ್ಬೇಕು. ನಾನು ಮೊದಲನೆಯ ವೃತ್ತಿಗೆ ಇಂಟರ್ವ್ಯೂ ಹೋದಾಗ ಕೇಳಿದೆ, ನೀನು ಜರ್ನಲಿಸಮ್ ಅಲ್ಲಿ ಏನು ಸಾಧಿಸ್ಬೇಕು, ನೀನು ಏನನ್ನು ಗಳಿಸ್ಬೇಕು ಅನ್ಕೊಂಡಿದ್ಯಾ? ನಾನು ಹೇಳಿದೆ, ನಾನು ನಡ್ಕೊಂಡು ಹೋಗ್ತಿದ್ರೆ 4 ಜನ ಬಂದು ಆಟೋಗ್ರಾಫ್ ತಗೋಬೇಕು, ಅಂತ ಪತ್ರಕರ್ತ ನಾನು ಆಗ್ಬೇಕು. ಗುರಿ ಅದಿತ್ತಪ್ಪ, ಸಾಧಿಸಿದ್ದೀನಿ. ಈಗ ನನ್ನ ಹತ್ರ ಸೈಟ್ ಇಲ್ಲ, ಮನೆ ಇಲ್ಲ, ದೊಡ್ಡ ಕಾರ್ ಇಲ್ಲ. ಗುರಿ ಅದಾಗಿರ್ಲಿಲ್ಲ ನಂದು. ದೊಡ್ಡ ಬಂಗ್ಲೆ ಕಟ್ಕೋಬೇಕು, ದೊಡ್ಡ ಕಾರ್ ತಗೋಬೇಕು, ಬಹಳ ಆಸ್ತಿ ಮಾಡ್ಕೋಬೇಕು. ಗುರಿ ಅದಾಗಿರ್ಲಿಲ್ಲ. ಗುರಿ ಇದ್ದದ್ದು ಏನು ಗುರಿ ಇತ್ತು ಅದನ್ನು ಸಾಧಿಸಿದೀವಿ. ಆದ್ರಿಂದ ಯಾವ ಗುರಿಯನ್ನು ಇಟ್ಕೊಂಡು ಈ ಪತ್ರಿಕೋದ್ಯಮಕ್ಕೆ ಬಂದಿದ್ದೀವಿ, ಈ ಪ್ರೊಫೆಷನ್ಗೆ ಬಂದಿದ್ದೀವಿ, ಆ ಗುರಿಯ ಕಡೆ ಗಮನ, ಆ ಗುರಿಯನ್ನ ಸಾಧಿಸಿದ್ದೀವಿ ಮತ್ತು ಅದೊಂದು ಸಂತೃಪ್ತಿಯೊಂದಿಗೆ ಬದುಕ್ತೀವಿ. ನಾನು ಮಾತನಾಡಿದಷ್ಟು ಕಾನ್ಫಿಡೆಂಟ್ ಆಗಿ ಯಾವುದೋ ತಾಲೂಕು ಹಂತದಲ್ಲಿ ಇರುವಂತಹ ಪತ್ರಕರ್ತರು ಮಾತನಾಡಬಹುದಾದ ಅದು ಖಂಡಿತವಾಗ್ಲೂ ಇಲ್ಲ. ಅದು ನನಗೆ ಗೊತ್ತು. ಅಲ್ಲಿನ ಕಷ್ಟಗಳ ಬೇರೆ, ಅಲ್ಲಿನ ಸವಾಲುಗಳ ಬೇರೆ. ಆ ಸವಾಲುಗಳನ್ನು ಎದುರಿಸುವಾಗ ನಿರ್ಧಾರಗಳನ್ನು ತಗೊಳ್ಬೇಕು. ಇದು ಒಂದೇ ವೃತ್ತಿ ನಾನು ಮಾಡಬೇಕಾ, ಇದ್ರ ಜೊತೆಗೆ ಇನ್ನೇನಾದ್ರೂ ಮಾಡ್ಲಾ, ಕಾಂಟ್ರಾಡಿಕ್ಟರಿ ಆಗದೆ ಇರುವಂಥದ್ದನ್ನು ಏನು ಮಾಡಲಿ, ಈ ರೀತಿಯಾದಂತಹ ಪ್ರಶ್ನೆಗಳನ್ನು ತಮಗೆ ತಾವೇ ಹಾಕಿಕೊಂಡು ಪತ್ರಕರ್ತರು ಒಂದು ನಿರ್ಧಾರಕ್ಕೆ ಬರಬೇಕು. ಇನ್ನೊಬ್ಬರ ಹತ್ರ, ಸ್ಪೆಷಲಿ ಸರ್ಕಾರದ ಹತ್ರ ವಿಪರೀತ ಕೇಳೋದ್ರಲ್ಲಿ ಅರ್ಥ ಇಲ್ಲ ಅನ್ನೋದು ನನ್ನ ನಂಬಿಕೆ. ವಿಪರೀತ ಕೇಳೋದ್ರಲ್ಲಿ ಅರ್ಥ ಇಲ್ಲ. ಬೆನ್ನು ಹತ್ಕೊಂಡು ಹೋಗ್ಬಾರ್ದು, ಅದನ್ನು ಕೊಡಿ, ಇದನ್ನು ಕೊಡಿ. ಪತ್ರಕರ್ತರು ಏನೇನು ಮಾಡಿದ್ದಾರೆ, ಪತ್ರಕರ್ತರಿಂದಾಗಿ ಏನೇನು ಕೆಲಸಗಳಾಗಿದ್ದಾವೆ, ಸಮಾಜಕ್ಕೆ ಇವರು ಕೊಟ್ಟಿರುವಂತಹ ಕೊಡುಗೆಗಳೇನು ಎಲ್ಲ ಗೊತ್ತಿದೆ ನಮಗೆ. ನಮ್ಮ ಆಫೀಸಲ್ಲಿ ಒಬ್ಬ ಹುಡುಗ ಇದ್ದ. ಈ ಮುಂಚೆ ವಿಧಾನಸೌಧದಲ್ಲಿ ವಿಸಿಟರ್ ಗ್ಯಾಲರಿಯಲ್ಲಿ ಕ್ಯಾಮ್ರಾ ಬಿಡ್ತಿದ್ರು ಸರ್, MLA ಸಾಹೇಬ್. ಹಿಂದಿನ ಸರ್ಕಾರ ನಿಲ್ಲಿಸ್ಬಿಡ್ತಾರೆ. ವಿಸಿಟರ್ಸ್ ಗ್ಯಾಲರಿಯಲ್ಲಿ ಕ್ಯಾಮ್ರಾ ಇಡ್ತಿದ್ರು, ದೊಡ್ಡ ಕ್ಯಾಮ್ರಾ ಅದು. ಆ ಕ್ಯಾಮ್ರಾಕ್ಕೆ ಒಬ್ಬ ಅಸಿಸ್ಟೆಂಟ್ ಇರ್ತಿದ್ದ. ಇವರು ವಿಧಾನಸಭೆಯಲ್ಲಿ MLAಗಳೆಲ್ಲ ಗಲಾಟೆ ಮಾಡ್ಕೊಂಡು ಒಂದೊಂದ್ಸಲ ಎದ್ದು ಹೋಗ್ತಿದ್ರಲ್ಲ, ಅವಾಗ ಕ್ಯಾಮ್ರಾಮನ್ಗೆ ಒಂದು ಸ್ವಲ್ಪ ರೆಸ್ಟು. ಅವ ಕ್ಯಾಮ್ರಾ ಅಸಿಸ್ಟೆಂಟ್ಗೆ ಹೇಳ್ತಾನೆ, ಕ್ಯಾಮ್ರಾ ನೋಡ್ಕೋತಿರು, ನಾ ಹೊರಗಡೆ ಹೋಗಿ ಬರ್ತೀನಿ, ಊಟ ಮಾಡಿ ಬರ್ತೀನಿ ಅಂತ. ಹಾಗೆ ಕ್ಯಾಮ್ರಾ ಅಸಿಸ್ಟೆಂಟ್ ಒಬ್ಬ ನೋಡ್ಕೊಂತಿದ್ದ. ಕ್ಯಾಮ್ರಾ ಅಸಿಸ್ಟೆಂಟ್ಗಳು ಒಂದು ತುಡಿತಾ ಏನಂದ್ರೆ ಕ್ಯಾಮ್ರಾ ಆಪರೇಟ್ ಮಾಡೋದು ಕಲಿಬೇಕು ಅಂತ. ಇವನೊಬ್ಬ ಕ್ಯಾಮ್ರಾ ಅಸಿಸ್ಟೆಂಟ್ ವಿಪರೀತ ಕುತೂಹಲ, ಕ್ಯಾಮ್ರಾಮನ್ ಬಿಟ್ಟು ಹೋದ. ಇವನು ಇಟ್ಟಿರೋ ಕ್ಯಾಮ್ರಾನ ಅಲ್ಲಿ ಕುಂತದ್ದಂತ MLAಗಳ ಕಡೆಗೆ ಹಿಂಗೆ ಹಾಕಿ ಝೂಮ್ ಇನ್ ಝೂಮ್ ಔಟ್ ಹೆಂಗಾಗತ್ತೆ ಅಂತ ನೋಡ್ದ. ಅಷ್ಟೇ ಹಿಂಗೆ ಒಳಗೆ ತಗೊಳ್ಳೋದು ಹೆಂಗೆ, ಹೊರಗೆ ತಗೊಳ್ಳೋದು ಹೆಂಗೆ ನೋಡ್ತಿದ್ದ. ಒಂದು 4 ಜನ ಮೊಬೈಲ್ ಕೂತ್ಕೊಂಡು ಏನೋ ನೋಡ್ಕೋತ ಕೂತಿದ್ರಪ್ಪ. ನೀವು ಕ್ಯಾಮ್ರಾ ಅಸಿಸ್ಟೆಂಟ್ 11,000 ರೂಪಾಯಿ ಪಗಾರ. 11,000 ರೂಪಾಯಿ ಪಗಾರದ ಕ್ಯಾಮ್ರಾ ಅಸಿಸ್ಟೆಂಟು ಝೂಮ್ ಇನ್ ಔಟ್ ಹೆಂಗಾಕೈತೆ ಅಂತ ನೋಡ್ಕೋತ ಕೂತಿದ್ದ. ಹಿಂಗೆ ಒಂದೆರಡು ಜನ ಮೊಬೈಲ್ನಾಗ ಏನೋ ನೋಡ್ಕೋತ ಕೂತಿದ್ರು. ಅವ್ರು ತಂಪಾಡಿಗೆ ತಾವು, ಅವ್ರ ಜಗತ್ತು, ಇವ್ರ ಜಗತ್ತು. ಇವ್ರು ಏನ್ ನೋಡ್ತಿದಾರ ಅಂತ ಒಂದು ರೆಕಾರ್ಡಿಂಗ್ ಬಟನ್ ಒತ್ತದ ಹಿಂಗೊಂದು ರೆಕಾರ್ಡಿಂಗ್ ಬಟನ್ ಒತ್ತದ. ಸಾಯಂಕಾಲದಷ್ಟೊತ್ತಿಗೆ 4 ಜನ ರಾಜೀನಾಮೆ ಕೊಟ್ಟರು. ಪತ್ರಕರ್ತರು ಇಂಥವೆಲ್ಲ ಮಾಡ್ತಿರ್ತಾರೆ. ಆ ಕಾರಣಕ್ಕೆ ಇವರು ಸಮಾಜದ ಇಂಪಾರ್ಟೆಂಟ್ ಅಂಗ, ಅವಿಭಾಜ್ಯ ಅಂಗ. ಅಂತಿಮವಾಗಿ ನಾವು ಪತ್ರಿಕೋದ್ಯಮ ಮಾಡಿದ್ದಕ್ಕೆ ಎಷ್ಟು ಜನರ ಮುಖದಲ್ಲಿ ನಗು ಮೂಡಿಸೋದಕ್ಕೆ ನಮಗೆ ಸಾಧ್ಯ ಆಯಿತು ಅನ್ನೋದು ಮುಖ್ಯ. ಎಷ್ಟು ಜನರ ಮುಖದಲ್ಲಿ ನಗು ಮೂಡಿಸೋದಕ್ಕೆ ಸಾಧ್ಯ ಆಯಿತು. ಮತ್ತು ನಾನು ಏನೇ ಮಾತಾಡಬೇಕಿದ್ರು, ಏನೇ ಮಾಡಬೇಕಿದ್ರು
ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಿದ್ರು ಒಂದ್ಸಲ ನನ್ನ ಮಕ್ಕಳ ಮುಖ ಒಂದ್ಸಲ ಕಣ್ಣು ಮುಂದೆ ಅನ್ಕೋತೀನಿ. ನಾನು 4 ವರ್ಷ ಈಗ ನನ್ನ ಮಕ್ಕಳಿಗೆ ಯಾವ ಜಗತ್ನಲ್ಲಿ ಈ ಮಕ್ಕಳನ್ನ ನಾವು ಬಿಟ್ಟು ಹೋಗ್ತೀವೋ ಆ ಜಗತ್ ಹೆಂಗಿರ್ಬೇಕು ಅಂತ ನಾವು ಬಯಸ್ತೀವಿ. ಆ ಜಗತ್ ಹೆಂಗಿರ್ಬೇಕದು, ಅಂಥ ಜಗತ್ತಿನ ನಿರ್ಮಾಣಕ್ಕಾಗಿ ನಾನು ಆಡುವ ಮಾತು ಸಹಾಯ ಮಾಡ್ತಾ, ನಾನು ಮಾಡಿದ ಕೆಲಸ ಸಹಾಯ ಮಾಡ್ತಾ, ನನ್ನ ರಿಪೋರ್ಟಿಂಗ್ ಸಹಾಯ ಮಾಡ್ತಾ, ನನ್ನ ಜರ್ನಲಿಸಂ ಸಹಾಯ ಮಾಡ್ತಾ ಭವಿಷ್ಯದ ಪೀಳಿಗೆ ಅವ್ರಿಗೆ ಎಂಥ ಭೂಮಿ ಬಿಟ್ಟು ಹೋಗ್ತೀವಿ ಅನ್ನುವಂಥದ್ದು, ಜೊತೆಗೆ ಭೂಮಿಗೆ ಎಂಥ ಮಕ್ಕಳನ್ನು ಕೊಟ್ಟು ಹೋಗ್ತೀವಿ, ಎರಡು ಇಂಪಾರ್ಟೆಂಟ್ ಪ್ರಶ್ನೆಗಳು. ಮತ್ತೆ ಮತ್ತೆ ನಾವು ವೈಯಕ್ತಿಕವಾಗಿ ನಾನು ಹೇಳೋದು, ನಾನು ಮಾಡೋ ಜರ್ನಲಿಸಂನಲ್ಲಿ ಅದನ್ನು ಕೇಳ್ಕತ್ತೀನಿ ಯಾವಾಗ. ಈ ಮಕ್ಕಳಿಗೊಂದು ಸುಭದ್ರ ಭವಿಷ್ಯ ಕಲ್ಪಿಸುವಂತಹ ಜಗತ್ತನ್ನ ನಿರ್ಮಾಣ ಮಾಡೋದಕ್ಕೆ ನನ್ನ ಪತ್ರಿಕೋದ್ಯಮ ಕೊಡುಗೆ ಕೊಟ್ಟಿಲ್ವಾ ಅಂತ ಅಷ್ಟೇ. ಕೊಡುಗೆ ಕೊಡ್ತು ಅನ್ಸಿದ್ರೆ ಅದು ನನಗೆ ಬಂದಿರೋ ಪುಲಿಟ್ಜರ್ ಪ್ರಶಸ್ತಿ, ನನಗೆ ಬಂದಿರೋ ದೊಡ್ಡ ಪ್ರಶಸ್ತಿ. ನಾನೇನೋ ಕೊಡುಗೆ ಕೊಟ್ಟಿದ್ದೀನಿ ಅಂತ ಅನ್ಸಿದ್ರೆ ಅಂಥ ಪತ್ರಿಕೋದ್ಯಮವನ್ನ ನಾವು ಮಾಡಿಕೊಂಡು ಬಂದಿದ್ದೀವಿ. ಇವತ್ತಿನ ಈ ವೇದಿಕೆಯಲ್ಲಿ ಪತ್ರಕರ್ತರ ಸಮ್ಮೇಳನ ನನಗೆ ನಿಜವಾಗ್ಲೂ ಕೇಳಿದಾಗ ಆಶ್ಚರ್ಯ ಆಯ್ತು. ಆಕ್ಚುಲಿ ಇವತ್ತು ನಾ ಬರೋ ಸ್ಥಿತಿಲಿ ಇರಲಿಲ್ಲ. ನಿನ್ನೆ ಬೆಂಗಳೂರಲ್ಲಿ ಬಾಂಬ್ ಬ್ಲಾಸ್ಟು, 8-9 ಜನರಿಗೆ ಗಾಯ. ಇವತ್ತು BJP ಅವರು ಒಂದಷ್ಟು ಟಿಕೆಟ್ ಬೇರೆ ರಿಲೀಸ್ ಮಾಡಿದ್ರು. ಬಟ್ 3 ತಿಂಗಳ ಹಿಂದೆ ಈ ಕಾರ್ಯಕ್ರಮವನ್ನು ಒಪ್ಪಿಕೊಂಡಿದ್ದೆ. ಮತ್ತು ರಾಜ್ಯದ ರಾಜಧಾನಿಯಿಂದ ಅಷ್ಟು ದೂರದ ಈ ಮೂಲೆಯಲ್ಲಿ ಗೋಕಾಕ್ನಂತಹ ಪಟ್ಟಣದಲ್ಲಿ ಇಂಥದ್ದೊಂದು ಒಂದು ಮಠ ಈ ಕಾರ್ಯಕ್ರಮ ಮಾಡ್ತಿದೆ ಅಂದಾಗ ನಮ್ಮಂಥವ್ರ ಜವಾಬ್ದಾರಿ, ಇದ್ರಲ್ಲಿ ಬಂದು ಭಾಗವಹಿಸೋದು ನಮ್ಮಂಥವ್ರ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ನೆನಪಿಸಿಕೊಂಡು ನಾನು ಇಲ್ಲಿ ಬಂದಿದ್ದೀನಿ. ಪತ್ರಿಕೋದ್ಯಮ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಹೆಂಗೆಲ್ಲ ಬದಲಾಗುತ್ತೋ. ಜಗತ್ತೇ ಬದಲಾಗುತ್ತೆ, ಎಲ್ಲ ವೃತ್ತಿಗಳು ಬದಲಾಗ್ತವೆ, ಪ್ರತಿಯೊಂದು ಬದಲಾಗತ್ತೆ. ಈಗ ಮಾಡ್ತಿರೋ ಕೃಷಿ ಇನ್ನು 10-15 ವರ್ಷದ ನಂತರ ಮಾಡೋಕ್ಕಾಗೋದಿಲ್ಲ. ಈಗ ಮಾಡ್ತಿರೋ ರಾಜಕಾರಣ ಇನ್ನು 10-15 ವರ್ಷದ ನಂತರ ಮಾಡೋದಕ್ಕಾಗೋದಿಲ್ಲ. ಪತ್ರಿಕೋದ್ಯಮದಲ್ಲಿ ಏನೇನು ಬದಲಾಗ್ತಾವೋ ಗೊತ್ತಿಲ್ಲ. ಆ ChatGPT ಅಂತ ಒಂದು ಬಂದಿದೆ, ನೋಡಿದಿರ ಇಲ್ಲ ಗೊತ್ತಿಲ್ಲ. ಸುಮ್ಮನೆ ಒಂದು ಕಮಾಂಡ್ ಕೊಟ್ರೆ ನಾವಲ್ಲಿ ನಮ್ಮ ಅಪ್ಪನಂಗೆ ಬರೆದು ಕೊಟ್ಬಿಡುತ್ತದು. ಹಂಗಿದ್ರೆ ಇನ್ಮೇಲೆ ಕುತ್ಕೊಂಡು ಬರೆಯೋರ ಕಥೆ ಏನು ಒಂದು ಪ್ರಶ್ನೆ. ChatGPT ವಿಡಿಯೋ ಫಾರ್ಮ್ಯಾಟ್ ಬಂತು. 8-10 ಲೈನಿನ ಕಮಾಂಡ್ ಕೊಟ್ಟುಬಿಟ್ರೆ ಯಾವ ಈ ಬಾಹುಬಲಿ ಸಿನಿಮಾದ ಡೈರೆಕ್ಟರ್ ಶೂಟ್ ಮಾಡಕ್ ಸಾಧ್ಯ ಇಲ್ಲ. ಅಂಥ ವಿಡಿಯೋ ಅದು ತಂದ ಪಾಡಿಗೆ ತಾನು 30 ಸೆಕೆಂಡ್ನಲ್ಲಿ ರೆಡಿ ಮಾಡಿ ಕೊಟ್ಬಿಡ್ತಾರೆ. ಅವಾಗ ಡೆಸ್ಕ್ನಲ್ಲಿ ಕೂತ್ಕೊಂಡು ಕೆಲಸ ಮಾಡೋರ ಕಥೆ ಏನು ಗೊತ್ತಿಲ್ಲ. ಕ್ಯಾಮರಾಮ್ಯಾನ್ಗಳು ಹೆಂಗೆ, ಅವ್ರದ್ದು ಭವಿಷ್ಯ ಏನು, ಆಫೀಸ್ನಲ್ಲಿ ವಿಡಿಯೋ ಎಡಿಟರ್ಸು, ಗ್ರಾಫಿಕ್ ಡಿಸೈನರ್ಸು, ಅವರೆಲ್ಲರ ಭವಿಷ್ಯದ ಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡೋ ಪ್ರಭಾವ ಏನು, ಪ್ರಶ್ನೆಗಳಿದಾವಷ್ಟೇ. ಮತ್ತೆ ಇಂಥ ಪ್ರಶ್ನೆಗಳು ಹಿಂದಿದ್ವು, ಜಗತ್ತು ಉತ್ತರ ಕಂಡ್ಕೊಂಡಿದೆ. ಈ ರೇಡಿಯೋ ಬಂದ ತಕ್ಷಣ ಇಡೀ ಜಗತ್ತೇ ಮಾತಾಡ್ಕೊಂತಂತೆ, ಇನ್ ಪೇಪರ್ ಯಾರು ಓದ್ತಾರೆ ಅಂತ. ರೇಡಿಯೋ ಬಂದ್ಬಿಡ್ತಲ್ಲ, ಇನ್ ಪೇಪರ್ ಯಾರು ಓದ್ತಾರೆ ಅಂತ ಜಗತ್ತು ಮಾತಾಡ್ಕೊಂತಂತೆ. ರೇಡಿಯೋ ಬಂದ ಮೇಲೂ ಪೇಪರ್ಗಳು ಬೆಳೆದು, ಟಿವಿ ಬಂತಲ್ಲ ಅವಾಗ ಇನ್ಯಾರು ರೇಡಿಯೋ ಕೇಳ್ತಾರೆ ಅಂದ್ರು. ಅವಾಗ FM-ಗಳು ಬಂದ್ವು. ಏನ್ FM-ನ RJ-ಗಳಿಗೆ ಅವಾಗ ಫ್ಯಾನ್ ಫಾಲೋಯಿಂಗ್ ಅಂದ್ರೆ, ನಾನೊಂದು 5 ವರ್ಷ ರೇಡಿಯೋ ಜಾಕಿಯ ಕೆಲಸ ಮಾಡಿದ್ದೆ. ಟಿವಿ ಬಂದು, ರೇಡಿಯೋ ಬಂದು ಪೇಪರ್ಗೂ ಏನು ಮಾಡೋಕ್ಕಾಗಲಿಲ್ಲ, ಟಿವಿ ಬಂದು ರೇಡಿಯೋಗೆ ಏನು ಮಾಡೋಕ್ಕಾಗಲಿಲ್ಲ. ಇಂಟರ್ನೆಟ್ ಬಂತು, ಇನ್ಮೇಲೆ ಟಿವಿ ಯಾರು ನೋಡ್ತಾರೆ ಅಂದ್ರು. ಇಂಟರ್ನೆಟ್ ಬಂದು ಟಿವಿಗೂ ಏನು ಮಾಡೋಕ್ಕಾಗಲಿಲ್ಲ. ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಪತ್ರಿಕೋದ್ಯಮದ ವೃತ್ತಿಗಳಿಗೂ ಏನೂ ಮಾಡಕ್ ಆಗದೇ ಇರಲಿ ಅಂತ ನನ್ನ ಪ್ರಾರ್ಥನೆ. ಇಲ್ಲದೇ ಇದ್ರೆ ಬಹಳ ಜನರಿಗೆ ಏನು ವೃತ್ತಿಯಲ್ಲಿರುವಂಥವರಿಗೆ ಸಮಸ್ಯೆಗಳಾಗ್ತವೆ, ತೊಂದರೆಗಳಾಗ್ತವೆ. ಮತ್ತೊಮ್ಮೆ ಶ್ರೀಮಠಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಾನು ನನ್ನ ಕಾಲೇಜ್ ದಿನಗಳಲ್ಲಿ ಒಂದ್ಸಲ ಬಹಳ ಒಳ್ಳೆ ಮಳೆಗಾಲವಾದ ಗೋಕಾಕ್ ಫಾಲ್ಸ್ ತುಂಬಿತ್ತು. ಹುಬ್ಳಿಯಿಂದ ಒಂದು 8 ಜನ ಫ್ರೆಂಡ್ಸು 4 ಬೈಕ್ ತಗೊಂಡು ಬಂದಿದ್ದೆ ನಾನು. ಅದಾದ್ಮೇಲೆ ಇವತ್ತೇ ಬಂದಿದ್ದೆ ನಾನು ಗೋಕಾಕ್ಗೆ. 8 ಜನ ಫ್ರೆಂಡ್ಸು 4 ಬೈಕ್ ತಗೊಂಡು ಗೋಕಾಕ್ ಫಾಲ್ಸ್ ನೋಡೋಕ್ಕೆ ಅಂತ ಬಂದಿದ್ದೆ. ಬಹಳ ಖುಷಿ ಆಯ್ತು. ಈ ಊರು ಕೊಟ್ಟಂತಹ ಪ್ರೀತಿ ನೋಡಿ. ನಿಮ್ಮ ಯಾರಿಗೂ ನೇರವಾಗಿ ಸಂಬಂಧಪಡದ ವಿಷಯ ಅಲ್ಲದೆ ಹೋದ್ರೂ ಕೂಡ ಇಷ್ಟು ಜನ ಕೂತ್ಕೊಂಡಿದ್ದೀರಿ ನೀವು. ನಾನು ಅವಾಗಲೇ ಹೇಳಿದೆ, ನಿಮ್ಮ ಸಮಸ್ಯೆ ಬಗ್ಗೆ ನಾವು ಮಾತಾಡಬೇಕು, ಇಲ್ಲಿ ನಮ್ಮ ಸಮಸ್ಯೆ ಬಗ್ಗೆ ನಾವು ಮಾತಾಡ್ಕೊತಿದ್ದೀವಿ, ಆದರೂ ನೀವು ಮಾತು ಕೇಳ್ತಾ ಇದ್ದೀರಿ. ಇದು ನಿಮ್ಮ ಹೃದಯ ವೈಶಾಲ್ಯತೆ. ನಿಮ್ಮೆಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ವೇದಿಕೆಯ ಮೂಲಕ ಗೋಕಾಕಿಗೆ ಮತ್ತು ಅಕ್ಕಪಕ್ಕದ ಹಳ್ಳಿಗಳಿಂದ ಬಂದಿರುವಂಥ ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ. ನೀನಾಡುವ ಮಾತು ಹೀಗಿರಲಿ ಗೆಳೆಯ, ಮೃದುವಚನ ಗೆಲ್ಲುವುದು ಮೂಲೋಕ ತಿಳಿಯ.
ಮೌನ ಮೊಗ್ಗೆಯ ನಡೆದು ಮಾತನಾಡಿ ಬರಲಿ 3 ದಿನಗಳ ಬಾಳು ಮಗಮಗಿಸುತ್ತಿರಲಿ. ಅತ್ಯಂತ ಮೌಲಿಕ ನುಡಿಗಳೊಂದಿಗೆ ಕಾರ್ಯಕ್ರಮದ ಘನತೆ ಗೌರವಕ್ಕೆ ಗರಿ ಮೂಡಿಸಿರುವ ಶರಣ ಶ್ರೀ ಅಜಿತ್ ಹನುಮಕ್ಕನವರವರಿಗೆ ತಮ್ಮೆಲ್ಲರ ಅಭಿಮಾನದ ಚಪ್ಪಾಳೆಗಳೊಂದಿಗೆ, ಗೋಕಾವಿನಾಡವರ ಅಭಿಮಾನದ ಚಪ್ಪಾಳೆಗಳೊಂದಿಗೆ ತುಂಬ ಹೃದಯದ ವಂದನೆಗಳು, ಧನ್ಯವಾದಗಳು. ವಾದ ಮಂಡನೆಯನ್ನ ಮಾಡ್ತಾ ತಮ್ಮ ಸುದ್ದಿ ವಾಹಿನಿಯಲ್ಲಿ ಅತ್ಯಂತ ಪ್ರಖರವಾದ ಸುದ್ದಿಗಳಿಗೆ ಆದ್ಯತೆಯನ್ನ ನೀಡುವುದರೊಂದಿಗೆ ಭಾರತೀಯ ಸನಾತನ ಪರಂಪರೆಯಿಂದ ಹಿಡಿದು ಆಧುನಿಕ ವಿಶ್ವದ ಸಮಸ್ತ ಹೋಗುಗಳ ಕುರಿತು ಅಪಾರ ಜ್ಞಾನವನ್ನು ಹೊಂದಿರುವ ಚತುರ ಮಾತುಗಾರರು ಆಗಿರುವಂತಹ ಶ್ರೀಯುತ ಅಜಿತ್ ಹನುಮಕ್ಕನವರವರು ನಮ್ಮ ಪ್ರೀತಿಯ ಕರೆಗೆ ಹೋಗುಟ್ಟು ದೂರದ ಬೆಂಗಳೂರಿನಿಂದ ಸುಮಾರು 500 ಕಿಲೋಮೀಟರ್ಗಳನ್ನ ಪ್ರಯಾಣಿಸಿ ಬಿಡುವಿಲ್ಲದ ಸಮಯದಲ್ಲಿ ಬಿಡುವು ಮಾಡಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡುವುದರೊಂದಿಗೆ ನಮ್ಮ ಪ್ರೀತಿ ಗೌರವ ಅಭಿಮಾನವನ್ನ ಅತ್ಯಂತ ಹರ್ಷದಿಂದ ಸ್ವೀಕರಿಸಿದ್ದಾರೆ. ಶ್ರೀಯುತರಿಗೆ ಒಂದು ಅಭಿಮಾನದ ಕರತಾಡದ ಮೂಲಕ ನಾವು ಅಭಿನಂದನೆಗಳನ್ನ ಸಲ್ಲಿಸೋಣ, ಗೌರವವನ್ನ ಸಲ್ಲಿಸೋಣ. ಶ್ರೀಯುತ ಅಜಿತ್ ಹನುಮಕ್ಕನವರವರು ಪತ್ರಿಕಾ ಮಾಧ್ಯಮ ಕ್ಷೇತ್ರದಲ್ಲಿ ಮಗದಷ್ಟು ಸಾಧನೆಯನ್ನು ಮಾಡುವುದರೊಂದಿಗೆ ಅವರ ಮೊಣ